ನೋಡೋಕೆ ಒಂದು ಯಾವುದೋ ಡರ್ಟ್ ಬೈಕ್ ಥರ ಕಾಣಿಸುತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಟ್ರಾಫಿಕ್ ಇದೆ ಗುರು ಇಲ್ಲಿ ಅಂತ ರೋಡ್ ಹೊಡೋದನ್ನೇ ಜಗಳ ಆಡ್ತಾರಲ್ಲ ಗುರು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕರೆಕ್ಟಾಗಿ ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದರೆ ಯಾವ ಜಗಳನೂ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಜನಕ್ಕೆ ಟ್ರಾಫಿಕ್ ರೂಲ್ಸ್ ಅನ್ನೋದೇ ಗೊತ್ತಿಲ್ಲ. 100 ರೂಪಾಯಿ ಇಲ್ಲಿ ನೋಡ್ಬೋದು N125 ಅಂತ. ಇವಾಗ ಏನಿಲ್ಲ, ನಾರ್ಮಲಾಗಿ ನಾನು 125cc ವೆಹಿಕಲ್ನ ಹುಡುಕ್ತಾ ಇದ್ದೀನಿ. ನನಗೆ ಎಲ್ಲರ ಹತ್ರ ಇಲ್ಲದೆ ಇರೋ ಡಿಫ್ರೆಂಟ್ ಆಗಿರೋ ಬೈಕ್ ಬೇಕು. ಅದಾದಮೇಲೆ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿ ಒಂದು ಡರ್ಟ್ ಬೈಕ್ ಥರ ಮಾಡ್ಕೋತೀನಿ ಅಂತಂದರೆ ಅವ್ರಿಗೆ ಒಳ್ಳೆ ಆಪ್ಷನ್ ಇದು. ಅದೇ ಸಾಲೆ ಇಲ್ಲಿ ನೋಡ್ಬೋದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಇದು ನೋಡ್ಕೊಂಡು ನೀವು ಗೇರ್ ಹಾಕ್ಬೋದು. ನಾರ್ಮಲಲ್ಲಿ NS ಅಲ್ಲಿ ಬರೋ ತನಕ ಇದರಲ್ಲಿ 5 ಸ್ಪೀಡ್ ಮೆನುವಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೇರ್ ಶಿಫ್ಟಿಂಗು ಸ್ವಲ್ಪ ನನಗೆ ಹಾರ್ಡ್ ಫೀಲ್ ಆಗ್ತಾ ಇದೆ. ಅದೇ ರೀತಿ ಫಸ್ಟ್ ಸರ್ವಿಸ್ ಆದಮೇಲೆ ನಾವು ನೀಟಾಗಿ ನೋಡ್ಕೊಂಡ್ರೆ ಪ್ಯೂರ್ ಅಂದರೆ ಪ್ಯೂರ್ ಸ್ಮೂತಾಗಿರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಓಡಿಸ್ಬೇಕಾದ್ರೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ವರೆಗೂ ಸ್ವಲ್ಪ ಗೇರ್ ಶಿಫ್ಟ್ ನನಗೆ ಆಡ್ ಅನಿಸ್ತು. ಅದಾದಮೇಲೆ ಇವಾಗ ಯೂಸ್ ಮಾಡಿ ಅಡ್ಜಸ್ಟ್ ಆಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಹರಿಹರ ಶೋರೂಮಿಗೆ ಬಂದು 3 ದಿವಸದಿಂದ ಶೋರೂಮಲ್ಲಿರೋ ಎಕ್ಸಿಕ್ಯೂಟ್ನ 3 ದಿವಸದಿಂದ ಗಂಟು ಬಿದ್ದಿದ್ದೀನಿ ಗುರು ಗಾಡಿ ಕೊಡಿಸಿ ಅಂತ ಹೇಳಿ. ಇವತ್ತು ಸಿಕ್ಕಿದೆ. ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಓಡಿಸ್ತಾ ಇದ್ದೀನಿ ಗುರು. ಯಾವುದೇ ರೀತಿ ಹೀಟಿಂಗ್ ನನಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಹೀಟಿಂಗ್ ನಂಗೆ ಫೀಲೂ ಆಗಲಿಲ್ಲ. ಮ್ಯೂಸಿಕ್ ಓಹೋ ಸಖತ್ತಾಗಿದೆಯಲ್ಲ ಗುರು. N125 N ಅಂದರೆ ನೇಕಿಡ್ ಅಂತ, NS ಅಂತ ಅಂದರೆ ನೇಕಿಡ್ ಸ್ಪೋರ್ಟ್ ಅಂತ. ಆಲ್ಮೋಸ್ಟ್ NS 125ಗೆ ಕಂಪೇರ್ ಮಾಡಿಕೊಂಡ್ರೆ ಈ ವೆಹಿಕಲ್ ತುಂಬ ಅಂದರೆ ತುಂಬ ರಿಫೈಂಡ್ ಆಗಿದೆ, ಬಟ್ ಅಗ್ರೆಸಿವ್ ಆಗಿಲ್ಲ. NS 125 ಒಳ್ಳೆ ಅಗ್ರೆಸಿವ್ ಆಗಿದೆ, ಒಳ್ಳೆ ರಿಫೈನ್ಮೆಂಟ್ ಆಗಿದೆ. ಈ ವೆಹಿಕಲ್ ಹೆವಿ ರಿಫೈನ್ಮೆಂಟ್ ಆಗಿದೆ. ಹೆವಿ ರಿಫೈನ್ಮೆಂಟ್ ಅಂತ ಅಂದರೆ ಇಂಜಿನ್ ಬೇಸಿಸಲ್ಲಿ. ಈ ವೆಹಿಕಲ್ದು ಲೈಟಿಂಗ್ ಅಂತ ಬರೋದಂದರೆ ಫ್ರಂಟಲ್ಲಿ LED ಹೆಡ್ಲೈಟ್ ಕೊಟ್ಟಿದ್ದಾರೆ, ಸೈಡಲ್ಲಿ ಮತ್ತು ಬ್ಯಾಕಲ್ಲಿ ಎರಡಲ್ಲೂ ಎಲಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಟೈಲೈಟ್ LED ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಪುಟ್ ಬ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ 2 ನಟ್ ತೆಗೆದ್ರೆ ಈ ಪುಟ್ ಬ್ಯಾಕ್ನ ನೀವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಓಡ್ಸಕ್ಕೆ ಮಾತ್ರ ಒಳ್ಳೆ ಫೀಲ್ ಬರುತ್ತೆ, ಆದರೆ NSಗೆ ಕಂಪೇರ್ ಮಾಡ್ಕೊಂಡ್ರೆ ಆ ಫೀಲ್ ಇಲ್ಲ. ಇನ್ನು ಫೀಲ್ ಬೇಕು ಬ್ರದರ್. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಸ್ವಿಚ್ ಆಗಿಬಿಡ್ತಾರೆ NS 125ಗೆ. ಈ ವೆಹಿಕಲ್ಗೆ NS 125ಗೆ ಕಂಪೇರ್ ಮಾಡ್ಕೊಂಡ್ರೆ ಅದರಲ್ಲಿರೋ ಅಷ್ಟು ಪವರು ಈ ವೆಹಿಕಲಲ್ಲಿ ಇಲ್ಲ. ಯಾಕಂದರೆ ಇದರಲ್ಲಿ ಫುಲ್ ಇಂಜಿನ್ ಪ್ಲಾಟ್ಫಾರ್ಮ್ನ ಚೇಂಜ್ ಮಾಡಿದ್ದಾರೆ. ಅದಾದಮೇಲೆ ಚಾಸಿಸ್ ಫುಲ್ ಚೇಂಜ್ ಆಗಿದೆ. ಮಿರರ್ಗೆ ನೋಡ್ಕೊಂಡ್ರೆ ಕಂಪ್ಲೀಟ್ ಯೂನಿಟೇ ಚೇಂಜ್ ಮಾಡಿದ್ದಾರೆ. ಕಂಪ್ಲೀಟ್ ಲುಕ್ ಚೇಂಜ್ ಆಗಿದೆ. ಫೈಬರ್ ಪಾರ್ಟ್ನ ಎಕ್ಸ್ಟ್ರಾ ಹಾಕಿದ್ದಾರೆ. ಆಲ್ಮೋಸ್ಟ್ ವೇಟ್ ರೆಡ್ಯೂಸ್ ಮಾಡಿದ್ದಾರೆ. NS 125 ಆಲ್ಮೋಸ್ಟ್ 147 to 154 kgs ಬರುತ್ತೆ. ಆದರೆ ಈ ವೆಹಿಕಲ್ 127 kg ಇದೆ. ಆಲ್ಮೋಸ್ಟ್ 20 kg ಕಡಿಮೆ ಮಾಡಿದ್ದಾರೆ ಗುರು. ರಾಮಚಂದ್ರ ಇಷ್ಟು ದಿನ ಏನು ಮಲಿಕಂಡಿದ್ದೆ ಹೊಡಿತಿದ್ಯಾ? ಏನೇನ್ಲಿ ಗುರು, ಓಡ್ಸಕ್ ಮಾತ್ರ ಒಳ್ಳೆ ಫೀಲ್ ಅನ್ಕೊಳ್ಳಿ. ಎಲ್ಲಿದೆ ನಾನು? ಈ ವೆಹಿಕಲ್ ರಿಮ್ ಮತ್ತು ಟೈರ್ಗೆ ಅಂತ ಬರೋದಿದ್ದಾರೆ. ಫ್ರಂಟಲ್ಲಿ 80 ಸೆಕ್ಷನ್ 17 ಇಂಚ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ 110 ಸೆಕ್ಷನ್ 17 ಇಂಚ್ ಕೊಟ್ಟಿದ್ದಾರೆ. ಎರಡರಲ್ಲಿ MRF ಟೈರ್ ಕೊಟ್ಟಿದ್ದಾರೆ. ಗ್ರಿಪ್ ಮಾತ್ರ ಸಖತ್ತಾಗಿದೆ ಗುರು. ನನ್ನ ಮೇಲೆ ಆಣೆ ಇಟ್ಟು ಆಫ್ ರೋಡ್ ಮಾಡ್ತಾ ಇದ್ದೀನಿ. ಸಸ್ಪೆನ್ಷನ್ ಚೆಕ್ ಮಾಡೋಣ. ಸಸ್ಪೆನ್ಷನ್ ಅಷ್ಟೇ ಸಖತ್ತಾಗಿದೆಯಲ್ಲ ಗುರು. ಫ್ರಂಟಲ್ಲಿ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಮೊನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದನ್ನು 4 ಸ್ಟೆಪ್ಪಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಫ್ರಂಟ್ ಸಸ್ಪೆನ್ಷನ್ಗೆ 4 ಸೀಲ್ ಪ್ರೊಟೆಕ್ಟರ್ ಥರ ಫೈಬರ್ದ ಕವರ್ ಕೊಟ್ಟಿದ್ದಾರೆ. ಕವರು ಒಂಥರ ಅಡ್ವೆಂಚರಸ್ ಬೈಕ್ ಥರ ನಮ್ಗೆ ಫೀಲ್ ಕೊಡುತ್ತೆ. ದೂರದಿಂದ ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಈ ಫೈಬರ್ ಪಾರ್ಟಿಂದನೇ ಆಲ್ಮೋಸ್ಟ್ 4 ಸೀಲ್ ಪ್ರೊಟೆಕ್ಟ್ ಆಗುತ್ತೆ. ಇದ್ರದ್ದು ಆನ್ ರೋಡ್ ಪ್ರೈಸ್ಗೆ ಅಂತ ಬರ್ತೈತೆ ಅಂದರೆ ಆಲ್ಮೋಸ್ಟ್ ನಾನು ಓಡಿಸ್ತಾ ಇರೋದು ಬ್ಲೂಟೂತ್ ವರ್ಷನ್ ಅಂತ ಬಂದು ಬರುತ್ತೆ. ಬ್ಲೂಟೂತ್ ವರ್ಷನ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬ್ಲೂಟೂತ್ ವರ್ಷನ್ ಕೇವಲ 3,000 ಕಡಿಮೆ ಇದೆ. ಬ್ಲೂಟೂತ್ ವರ್ಷನ್ ಅಂತಂದರೆ 1,27,000 ಆಗುತ್ತೆ. ಆದರೆ ಬ್ಲೂಟೂತ್ ವರ್ಷನ್ 1,24,000 ಆಗುತ್ತೆ. NSಗೆ ಕಂಪೇರ್ ಮಾಡ್ಕೊಂಡ್ರೆ ಇದರಲ್ಲಿ 0.1 BHP ಜಾಸ್ತಿ ಇದೆ. ನೆಕ್ಸ್ಟ್ ಇಂಜಿನ್ಗೆ ಅಂತ ಬರೋದಿದೆ ಅಂದರೆ 124.5 cc 2 ಕೂಲ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ. ಆಲ್ಮೋಸ್ಟ್ 11.5 BHP ಇದೆ. 11 Nm ಟಾರ್ಕ್ ಇದೆ. ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಪವರ್ ಪಿಕಪ್ ಆಲ್ಮೋಸ್ಟ್, ಬಟ್ ಲುಕ್ಸ್ ಅಲ್ಲಿ ಏನಾದ್ರು ನೋಡ್ಕೊಂಡ್ರೆ ಇದಕ್ಕಿಂತ NS ಚೆನ್ನಾಗಿದೆ ಗುರು. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಹಂಗಂತ ಈ ವೆಹಿಕಲ್ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ಬಟ್ ಅದನ್ನ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಕೇಸ್ ನಮ್ದೇ. ನೆಕ್ಸ್ಟ್ ಅದು ಫ್ಯೂವಲ್ ಟ್ಯಾಂಕ್ ಅಂತ ಬರೋದಿದೆ ಅಂದರೆ 9.5 ಲೀಟರ್ ಫ್ಯೂವಲ್ ಟ್ಯಾಂಕ್ ಇದೆ. ಆವ್ರೇಜ್ ಆಗಿ ಒಂದು 55 to 60 ಕಿಲೋಮೀಟ್ರ್ ನಾವು ಕ್ಲೈಮ್ ಮಾಡಿದ್ರೂ ಆಲ್ಮೋಸ್ಟ್ ಒಂದು 550 to 560 ಕಿಲೋಮೀಟ್ರನ್ನ ಆರಾಮಾಗಿ ಕ್ಲೈಮ್ ಮಾಡ್ಕೋಬೋದು ಒಂದು ಫುಲ್ ಟ್ಯಾಂಕಲ್ಲಿ. ನೆಕ್ಸ್ಟ್ ಈ ವೆಹಿಕಲ್ ಬ್ರೇಕಿಂಗ್ ಅಂತ ಬರೋದೈತೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಇದೆ. ಕ್ಯಾಲಿಪರ್ ಮತ್ತು ಬ್ರೇಕ್ ಪ್ಯಾಡ್ನ ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಸರ್ವಿಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಆಲ್ಮೋಸ್ಟ್ ಬ್ರೇಕ್ ಪ್ಯಾಡು ಆಮೇಲೆ ಕಂಪ್ಲೀಟ್ ಸರ್ವಿಸ್ಗೆಲ್ಲ ಸೇರಿ ಒಂದು 1000 to 1,100 ರೂಪಾಯಿವರೆಗೂ ಎಲ್ಲ ಸರ್ವಿಸ್ ಮೇಂಟೈನ್ ಮಾಡ್ಬೋದು ಗುರು. ಅದೇ ರೀತಿ ಪೇಡ್ ಸರ್ವಿಸ್ ಆಯಿತು ಅಂದರೆ
ಒಂದು ಮಿನಿಮಮ್ ಲೇಬರ್ ಚಾರ್ಜಸ್ ಸೇರಿ ಒಂದು 1300 to 1500 ಆಗುತ್ತೆ ಪೇಡ್ ಸರ್ವಿಸಲ್ಲಿ. ಕಷ್ಟ ಕಣಪ್ಪ. ಮೇನ್ ಅಡ್ವಾಂಟೇಜ್ ಅಂತಂದರೆ LED ಡಿಸ್ಪ್ಲೇ ಕೊಟ್ಟಿದ್ದಾರೆ ಗುರು. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ, ಇಲ್ಲಿ ಟೈಮ್ ನೋಡ್ಕೋಬೋದು, ಇಲ್ಲಿ ಇಂಜಿನ್ ಆನ್ ಆಗಿದೆ ಆಫ್ ಆಗಿದೆ ಅಂತ ಇಂಡಿಕೇಟ್ ಆಗುತ್ತೆ, ಇಲ್ಲಿ ಫ್ಯೂಯಲ್ ಎಷ್ಟಿದೆ ಅಂತ ನೀವು ನೋಡ್ಕೋಬೋದು. ಆದಮೇಲೆ ನ್ಯೂಟ್ರಲ್ ಇಂಡಿಕೇಟ್ರು, ಆದಮೇಲೆ ಇಂಜಿನ್ ಇಂಡಿಕೇಟ್ರು, ಆಮೇಲೆ ಟರ್ನ್ ಇಂಡಿಕೇಟ್ರ್ ಕೂಡ ನೀವು ನೋಡ್ಕೋಬೋದು. 2025 ಏನಾದರೂ ಒಳ್ಳೆ ರೆಸೊಲ್ಯೂಷನ್ ಇಟ್ಕೋಬೇಕು, ಒಳ್ಳೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಬಟ್ ವೀಡಿಯೋಸ್ ಅಂತೂ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರ್ತೀನಿ ಗುರು. ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 1K ಸಬ್ಸ್ಕ್ರೈಬ್ ರೀಚ್ ಮಾಡಿ. ಇದು ಇಂಗ್ಲೀಷ್ ಅವರ ಹೊಸ ವರ್ಷ, ಅವರು ಸೆಲೆಬ್ರೇಟ್ ಮಾಡೋವಂಥ ಹೊಸ ವರ್ಷ. ಅದನ್ನ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಅವ್ರಿಗೆ ನಾವು ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಲೆಕ್ಕ ಹಾಕೊಳ್ಳಿ. ಈ ಹೊಸ ವರ್ಷ ಯಾವ ಥರ ಅಂತ ಅಂದರೆ ಕ್ಯಾಲೆಂಡ್ರಲ್ಲಿರೋ ಡೇಟ್ ಚೇಂಜ್ ಆಗುತ್ತೆ, ತಿಂಗಳು ಚೇಂಜ್ ಆಗುತ್ತೆ, ಡೇಟ್ ಚೇಂಜ್ ಆಗುತ್ತೆ, ಆದರೆ ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ. ನಮಗೆ ಚೇಂಜ್ ಆಗಿದೆ ಅಂತ ಒಂದು ಫೀಲ್ ಬರೋದು ಯಾವಾಗ ಅಂತಂದರೆ ಹತ್ತತ್ರ ನಿಯರಲ್ಲಿ ಯುಗಾದಿಲಿ ಆಲ್ಮೋಸ್ಟ್ ಎಲ್ಲ ಗಿಡಗಳು ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೇಚರೇ ಹೇಳುತ್ತೆ ಇವಾಗ ಹೊಸ ಋತುಮಾನ ಸ್ಟಾರ್ಟ್ ಆಯಿತು, ಹೊಸ ನ್ಯೂ ಇಯರ್ ಸ್ಟಾರ್ಟ್ ಆಯಿತು ಅಂತ ನೇಚರೇ ಹೇಳುತ್ತೆ. ನೇಚರೇ ಹೇಳ್ಬೇಕಾದ್ರೆ ನಮ್ದೇನಿದೆ ಗುರು, ಅಕ್ಸೆಪ್ಟ್ ಮಾಡಲೇಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಮಿರರ್ ವಿಸಿಬಿಲಿಟಿನೂ ಗುರು ಅಷ್ಟೇ ಚೆನ್ನಾಗಿದೆ, ಅಡ್ಜಸ್ಟಿಂಗ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾ ಕಿಕ್ಕರ್ ಕೊಟ್ಟಿದ್ದಾರೆ ಗುರು, ಕಿಕ್ ಕೊಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿರೋಂಥ ಸೀಟು ಗುರು ಹೆವಿ ಸ್ಮೂತಾಗಿದೆ, ಬ್ಯಾಕ್ ಸೀಟ್ ಕೂಡ ಅಷ್ಟೇ ಸ್ಮೂತಾಗಿದೆ. ಫ್ರಂಟ್ ಸೀಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬ್ಯಾಕ್ ಸೀಟ್ ಕೂಡ ಅಷ್ಟೇ ಸ್ಮೂತಾಗಿದೆ. ನೆಕ್ಸ್ಟ್ ಲೆವೆಲ್ ಅನ್ಕೋಬೋದು. ನೋಡೋಕ್ಕೆ ಒಂದೇ ಥರ ಸೀಟ್ ಕಾಣಿಸುತ್ತೆ, ಆದರೆ ಇದರಲ್ಲಿ ಸ್ಪ್ಲಿಟ್ ಸೀಟ್ ಇದೆ. ಸ್ಪ್ಲಿಟ್ ಸೀಟ್ ಅಂತಂದರೆ 2 ಸೀಟು, ಬ್ಯಾಕ್ ಒಂದು ಸೀಟ್ ಬರುತ್ತೆ, ಫ್ರಂಟ್ ಒಂದು ಸೀಟ್ ಬರುತ್ತೆ. ನೋಡೋಕ್ಕೆ ಯಾವುದೋ ಒಂದು ಆಫ್ ರೋಡ್ ಗಾಡಿ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಈ ವೆಹಿಕಲ್ ನೀವು ಬೈಕ್ ಮಾಡಿ ಆಲ್ಮೋಸ್ಟ್ ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಓಡಿಸಿ ನಾನು ಏನೋ ಮಾಡಿಫೈ ಮಾಡಿಸ್ತೀನಿ ಅಂತಂದ್ರೆ ಆರಾಮಾಗಿ ಮಾಡಿಸ್ಕೋಬೋದು, ಒಳ್ಳೆ ಮೆಕ್ಯಾನಿಕ್ ಇದ್ದರೆ. ಸೀಟ್ ಹೈಟ್ಗಿಂತ ಬರ್ತೈತೆ ಅಂದರೆ 795 mm ಸೀಟ್ ಹೈಟ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬರೋದೈತೆ ಅಂದರೆ 198 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಅದೇ ರೀತಿ ಇದರದ್ದು ಸ್ಟೇಟ್ ಅವೇ ಕಾಂಪಿಟೇಷನ್ ಅಂತ ಬಂದರೆ ಎಕ್ಸ್ಟ್ರೀಮ್ 125, ಅದಾದಮೇಲೆ ರೈಡರ್ 125. TVS ರೈಡರ್ ಕೂಡ ಓಡಿಸಿದ್ದೀನಿ. ಅದರದ್ದು ಸೌಂಡ್ಗೆ ಒಂಥರ ಫ್ಲಾಟ್ ಆಗಬೇಕು ಗುರು, ಆ ಥರ ಇರುತ್ತೆ ಸೌಂಡು. ಆ ವೆಹಿಕಲ್ಗೂ ಈ ವೆಹಿಕಲ್ಗೂ ಕಂಪೇರ್ ಮಾಡಿಕೊಂಡ್ರೆ ನನಗೇನೋ N125 ಚೆನ್ನಾಗಿದೆ ಅನಿಸುತ್ತೆ ಅಷ್ಟೇ. ಹಿಂಗೆ ಮಾಡಿ 2024 ಹಿಂಗೆ ಕಳೆದೇ ಬಿಟ್ಟಿದ್ದೀರಾ. 2024 ಏನೇನೋ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿರ್ತೀರ, ಎಲ್ಲ ಫೇಲ್ಯೂರ್ ಆಗಿರುತ್ತೆ. ಅದನ್ನೇನಾದ್ರೂ ನೀವು ಬಿಲೀವ್ ಮಾಡಬೇಕು, ಅದನ್ನ ನಾವು ಏನಾದರೂ ರೀಚ್ ಮಾಡಬೇಕು ಅಂತಂದರೆ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಈ ವರ್ಷದಲ್ಲಿ ಇದು ಮಾಡಬೇಕು ಅಂತ ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ. ನಾನು ಮಾಡ್ತೀನಿ ಅಂತ ಒಂದು ದೃಢ ನಂಬಿಕೆ ಇಡಿ. ಮಾಡೋಕೆ ಏನೇನು ಬೇಕು ಎಲ್ಲ ಪ್ರಯತ್ನ ಮಾಡಿ, ಅದಕ್ಕೆ ಏನೇನು ತಯಾರಿ ಬೇಕು ಎಲ್ಲ ನೀವು ನೋಡ್ಕೊಂಡಿರಿ. ಪ್ರತಿಫಲ ನಿಮ್ಗೆ ಸಿಗುತ್ತೆ. 24 ಆಗಿದ್ರೇನೋ 25 ಹಾಗೆ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಹೋದರೆ ಆದಷ್ಟು ಬೇಗನೆ ಸಿಗುತ್ತೆ. ಇಲ್ಲಾಂದರೆ 26 ಸಿಗ್ಬೋದು. ಏನೇ ಮಾಡಲಿ ಏನೇ ಬಿಡಲಿ ಎಲ್ಲ ನಿಮ್ಮ ಎಫರ್ಟ್ ಮೇಲೆ ಇರುತ್ತೆ ಗುರು. ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೋ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸಿಟಿಲಿ ನುಗ್ಸಕ್ಕೆ ಮಾತ್ರ ಸಖತ್ತಾಗಿದೆ ಗುರು. ಇದ್ರ ಪವರು, ಇದ್ರದ್ದು ಟಾರ್ಕ್ ಮಾತ್ರ ಅಷ್ಟೇ ಸ್ಪಾಂಜೇ ಫೀಲ್ ಅನಿಸುತ್ತೆ. ಇದರಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಗುರು. ಇಗ್ನಿಷನ್ ಆಗಿ ವೆಹಿಕಲ್ ಸ್ಟಾರ್ಟ್ ಆಗಿದ್ರೆ USB ಕೇಬಲಿಂದ ನೀವು ನಿಮ್ಮ ಫೋನ್ಗೆ ನೀವು ಚಾರ್ಜ್ ಮಾಡ್ಕೋಬೋದು. ಅಂಡರ್ಬಿಲ್ಡ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಗುರು. ನಾರ್ಮಲ್ NSL ಯಾವ ಥರ ಅಂಡರ್ಬಿಲ್ಡ್ ಎಕ್ಸಾಸ್ಟ್ ಕೊಟ್ಟಿದ್ರು ಇದರಲ್ಲೂ ಅದೇ ಥರ ಅಂಡರ್ಬಿಲ್ಡ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಸೌಂಡ್ ಕೇಳೋದಾಯ್ತಂದರೆ ಎಲ್ಲಿದೆ ನಾನು